ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಈ ಶ್ರಮ ಮರಣಗಳ ಧ್ಯಾನಕ್ಕೆ ಕೊಡಲ್ಪಟ್ಟಂಥ ಪ್ರಸ್ತಾಪ ಯೇಸುವಿನ ಯೆರೂಸಲೇಮ್ ಪ್ರವೇಶ. ಯೇಸುವಿನ ಯೆರೂಸಲೇಮ್ ಪ್ರವೇಶ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ ವಚನ 1ರಿಂದ 11ರವರೆಗೆ, ಅದರ 4ನೇ ವಚನದಿಂದ 9ನೇ ವಚನದವರೆಗೆ ಓದಿ ಕೇಳೋಣ. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚೀಯೋನ್ ನಗರಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣ ಉಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವಿದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ, ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ ಗಲಿಲಾಯದ ನಜರೇತಿನ ಯೇಸು ಅಂದರು. ಪ್ರೀತಿಯುಳ್ಳ ವೀಕ್ಷಕರೇ, ಎಂಟ್ರಿ, ಪ್ರವೇಶ, ಒಬ್ಬ ಪ್ರಮುಖವಾದ ವ್ಯಕ್ತಿ ಒಂದು ಸ್ಥಳಕ್ಕೆ, ಒಂದು ಪ್ರದೇಶಕ್ಕೆ, ಒಂದು ದೇಶಕ್ಕೆ ಬರುತ್ತಿದ್ದಾರೆ ಎಂದು ಹೇಳುವಾಗ ಸಂಭ್ರಮ, ಹಬ್ಬದ ವಾತಾವರಣವಿರುತ್ತದೆ ಎಂಬುದಾಗಿ ನಾವು ಹೇಳ್ಬೋದು. ಅದರಲ್ಲಿಯೂ ಗಣ್ಯ ವ್ಯಕ್ತಿಗಳು, ಜನಪರ ಕಾಳಜಿ ಹೊಂದಿದವರು, ರಾಜಕೀಯ ವ್ಯಕ್ತಿಗಳು, ಸಮಾಜದಲ್ಲಿ ಉನ್ನತ ಹೆಸರನ್ನು ಪಡೆದಂಥವರು, ಕ್ರೀಡಾಪಟುಗಳು, ಉತ್ತಮ ಪದವಿಯಲ್ಲಿದ್ದವರು, ಸಮಾಜದಲ್ಲಿ ಜನರು ಅವರಿಗೆ ಒಳ್ಳೆಯ ಆಮಂತ್ರಣವನ್ನು ನೀಡುವುದಿದೆ. ಹೀಗೆಯೇ ಯೇಸುವಿನ ಯೆರೂಸಲೇಮ್ ಪ್ರವೇಶ ಇವೆಲ್ಲದಕ್ಕಿಂತ ವಿಭಿನ್ನವಾಗಿ ಎಂಬುದಾಗಿ ಹೇಳ್ಬೋದು. ಯೆರೂಸಲೇಮ್ ಇಬ್ರಿಯ ಭಾಷೆಯಲ್ಲಿ ಯೆರೂಷಲಾಯಿಮ್ ಅಂದರೆ ಸಮಾಧಾನದ ಬೀಡು ಎನ್ನುವಂಥ ಅರ್ಥ. ಈ ಹೆಸರಿನ ಮೂಲ ಶೇಮನ ಕಾಲಕ್ಕೆ ಸೇರಿದ್ದು. ಆಗ ಅದಕ್ಕೆ ಸಾಲೇಮ್ ಎಂದು ಕರೆಯಲಾಗಿದೆ. ಇದು ಶಾಲೋಮ್ ಇಬ್ರಿಯ ಪದದಿಂದ ಬಂದಂಥ ಒಂದು ಪದ. ಇದರ ಅರ್ಥ ಸಮಾಧಾನ. ಅಬ್ರಹಾಮನು ಎದುರುಗೊಂಡು ಅವನಿಗೆ ರೊಟ್ಟಿ ದ್ರಾಕ್ಷಾರಸವನ್ನು ಕೊಟ್ಟು ಮೆಲ್ಕಿಜೇದಕನನ್ನು ಸಾಲೇಮಿನ ಅರಸನ ಭೇಟಿ ಮಾಡಿದಂಥದ್ದು ಆದಿಕಾಂಡ 14ನೇ ಅಧ್ಯಾಯ ವಚನ 18ರಲ್ಲಿ ನಾವು ಕಾಣಬಹುದು. ಯೇಸುವಿನ ಕಾಲದಲ್ಲಿ ಯೆರೂಸಲೇಮ್ ರೋಮನ್ ಪ್ರಭಾವಿತ ಮತ್ತು ಧಾರ್ಮಿಕ ಕೇಂದ್ರ ನಗರವಾಗಿತ್ತು. ಸುಮಾರು 25,000ರಿಂದ 50,000 ಜನಸಂಖ್ಯೆಯನ್ನು ಹೊಂದಿದಂಥ ಒಂದು ಸ್ಥಳ. ಅರಸನಾದ ಹೇರೋದ ಇದನ್ನು ಶ್ರೀಮಂತ ಮತ್ತು ಭವ್ಯ ನಗರವನ್ನಾಗಿ ಮಾಡಿದ. ಮತ್ತು ಬಹಳ ಪ್ರಾಮುಖ್ಯವಾಗಿ ಚಿನ್ನಲೇಪಿತ ದೇವಾಲಯ, ಭವ್ಯ ಬಂಗಲೆಗಳು, ಐಷಾರಾಮಿ ಕಟ್ಟಡಗಳನ್ನು ಹೊಂದಿದಂಥ ನಗರವಾಗಿತ್ತು ಎಂಬುದಾಗಿ ಅನೇಕರು ಅಭಿಪ್ರಾಯವನ್ನು ಪಡುತ್ತಾರೆ. ಯೇಸುವಿನ ಯೆರೂಸಲೇಮ್ ಪ್ರವೇಶವನ್ನು ಮತ್ತಾಯ ಸುವಾರ್ತಿಕನು ವಿಭಿನ್ನವಾಗಿ ವಿವರಿಸ್ತಾನೆ. ಮತ್ತಾಯನಿಗೆ ಯೇಸುವಿನ ಯೆರೂಸಲೇಮ್ ಪ್ರವೇಶ ಅದು ಪ್ರವಾದನೆಗಳ ನೆರವೇರಿಕೆ ಎಂಬುದಾಗಿ ಆತನು ತಿಳಿಸ್ತಾನೆ. ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ 11ನೇ ಅಧ್ಯಾಯ ವಚನ 23ರಲ್ಲಿ, ಆಗ ಯೆಹೋವನ ತೇಜಸ್ಸು ಪಟ್ಟಣದ ಮಧ್ಯದೊಳಗಿಂದ ಏರಿ ಪಟ್ಟಣಕ್ಕೆ ಮೂಡದಲ್ಲಿರುವ ಗುಡ್ಡದ ಮೇಲೆ ನಿಂತಿತು. ಮತ್ತು ಜೆಕಾರ್ಯನ ಪ್ರವಾದನೆಯ ಗ್ರಂಥ 14ನೇ ಅಧ್ಯಾಯ ವಚನ 4ರಲ್ಲಿ, ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲಾಗಿ. ಮತ್ತು ಜೆಕರ್ಯ 9ನೇ ಅಧ್ಯಾಯ ವಚನ 9ರಲ್ಲಿ,
ಚೀಯೋನ್ ನಗರಿಯೇ ಬಹು ಸಂತೋಷ ಪಡು. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಓದಿದಂಥ ವಾಕ್ಯ ಭಾಗ. ಮತ್ತು 2ನೇ ಅರಸುಗಳು 9ನೇ ಅಧ್ಯಾಯ ವಚನ 13ರಲ್ಲಿ ಅವರು ಅವನಿಗೋಸ್ಕರ ಮೆಟ್ಲುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಆಸಿ ಎನ್ನುವಂಥ ಪ್ರವಾದಿಯ ನೆರವೇರಿಕೆಯ ಮಾತುಗಳನ್ನು ಮತ್ತಾಯನು ತನ್ನ ಗ್ರಂಥದಲ್ಲಿ ಎರವಲನ್ನು ಪಡೆಯುತ್ತಾನೆ. ಯೇಸುವಿನ ಯೆರೂಸಲೇಮಿನ ಪ್ರವೇಶದ ಸಂದರ್ಭದಲ್ಲಿ ಯೆರೂಸಲೇಮ್ ದೇವಾಲಯದಲ್ಲಿ ಪಸ್ಕಾ ಹಬ್ಬದ ಸಮಯ. ಜಗತ್ತಿನಲ್ಲಿ ಯಾವುದೇ ಊರಿನಲ್ಲಿದ್ದರೂ ಪಸ್ಕಾ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಬಂದು ಹೋಗುವಂಥ ವಾಡಿಕೆ ಜನರಲ್ಲಿತ್ತು. ಯೋಸೆಫಸ್ ಎಂಬ ಚರಿತ್ರೆಗಾರನು ಹೀಗೆ ಹೇಳ್ತಾನೆ, ಅಂದಾಜು ಪ್ರತಿ ವರ್ಷ ಯೆರೂಸಲೇಮ್ ಪಟ್ಟಣಕ್ಕೆ ಪಸ್ಕಾ ಹಬ್ಬಕ್ಕೆ ಬರುತ್ತಿದ್ದವರ ಸಂಖ್ಯೆ 27 ಲಕ್ಷ ಜನ. ಇಂಥದ್ದೇ ಹಬ್ಬದ ಸಂದರ್ಭದಲ್ಲಿ ಯೇಸು ಯೆರೂಸಲೇಮ್ ಪ್ರವೇಶವನ್ನು ಮಾಡುತ್ತಿದ್ದಾನೆ. ಶಾಂತಿಯ ಅರಸನ ಆಗಮನ, ಅರೈವಲ್ ಆಫ್ ಪ್ರಿನ್ಸ್ ಆಫ್ ಪೀಸ್. ಒಬ್ಬ ಅರಸ ಕುದುರೆಯ ಮೇಲೆ ಬರುತ್ತಿದ್ದಾನೆ ಅಂದರೆ ಆಕ್ರೋಶದಿಂದ ಯುದ್ಧ ಮಾಡುವುದಕ್ಕೆ ಬರುತ್ತಿದ್ದಾನೆ ಎನ್ನುವಂಥ ಅರ್ಥ. ಆದರೆ ಯೇಸು ಕತ್ತೆಯ ಮೇಲೆ ಬಂದನು. ಕತ್ತೆ ಇಲ್ಲಿ ಶಾಂತಿಯ ಸಂಕೇತವಾಗಿದೆ. ಯೇಸುವಿನ ಯೆರೂಸಲೇಮಿನ ಪ್ರವೇಶ ಅದು ಸಾಮಾನ್ಯವಾಗಿರಲಿಲ್ಲ. ಜನರು ವಿಶೇಷ ರೀತಿಯಾದಂಥ ಆಮಂತ್ರಣವನ್ನು ಯೇಸು ಸ್ವಾಮಿಗೆ ನೀಡಿದರು. ವಿಶೇಷವಾದಂಥ ಆಮಂತ್ರಣ, ಅರಸನ ರೀತಿಯಾದಂಥ ಆಮಂತ್ರಣ, ದಾವೀದನ ಕುಮಾರನು ಬಂದಂಥ ರೀತಿಯಾದಂಥ ಆಮಂತ್ರಣ, ಶಾಂತಿಯ ಆಮಂತ್ರಣ, ಸಂಭ್ರಮದ ಆಮಂತ್ರಣ, ಓಸನ್ನ ಎಂಬ ಹರ್ಷೋದ್ಗಾರದಿಂದ ಕೂಡಿದಂಥ ಆಮಂತ್ರಣ. ಪ್ರೀತಿಯುಳ್ಳ ವೀಕ್ಷಕರೇ, ಓಸಿಯಾನ್ನ ಈಬ್ರು ಪದದಲ್ಲಿ ಹೋಸಾನ್ನ ಅಂದರೆ ಈಗ ರಕ್ಷಿಸು, ಸೇವಸ್. ಇಟ್ ಮೀನ್ಸ್ ಆ್ಯನ್ ಎಕ್ಸ್ಪ್ರೆಷನ್ ಆಫ್ ಆಡೋರೇಷನ್, ಪ್ರೇಸ್ ಆರ್ ಜಾಯ್. ಹರ್ಷಧ್ವನಿಯಿಂದ ಕೂಡಿದ ಸ್ತುತಿಗೀತೆಗಳನ್ನು ವ್ಯಕ್ತಪಡಿಸುತ್ತದೆ. ಬಹಳ ಪ್ರಾಮುಖ್ಯವಾಗಿ ಇಸ್ರಾಯೇಲ್ಯರು ಆರಾಧನೆಯಲ್ಲಿಯೂ ಮತ್ತು ಪರ್ಣಶಾಲೆಗಳ ಹಬ್ಬಗಳಲ್ಲಿಯೂ ಬಳಸುವ ಪದವಾಗಿತ್ತು. ಕೀರ್ತನೆಗಳು 118 ವಚನ 25-26 ಇದು ಪ್ರಾರ್ಥನೆಯ ವಾಕ್ಯ. ಯೇಸು ಯೆರೂಸಲೇಮನ್ನು ಅರಸನಂತೆ ಪ್ರವೇಶಿಸಿದಾಗ ಆತನು ಇಸ್ರಾಯೇಲ್ ರಾಜ್ಯವನ್ನು ತಮಗೆ ಪುನಃ ಸ್ವಾಧೀನ ಮಾಡಿ ಕೊಡುತ್ತಾನೆ ಎನ್ನುವಂಥ ಈ ವಾಕ್ಯವನ್ನು ಜನರು ಈ ಪದವನ್ನು ವಿಜಯೋತ್ಸವದಿಂದ ಹಾಡಿದರು. ಓಸಾನ್ನ ಅಥವಾ ದಾವಿದನ ಕುಮಾರನೇ ಎನ್ನುವಂಥ ಈ ಪದಗಳು, ಇದರ ಅರ್ಥ ಸೇವ್ ಆ್ಯಂಡ್ ನಾವ್, ರಕ್ಷಿಸು, ಈಗಲೇ ಈಗಲೇ ರಕ್ಷಿಸು ಎಂದು ಪ್ರಾರ್ಥಿಸುತ್ತೇನೆ ಎನ್ನುವಂಥ ಅರ್ಥ. ಪರ್ಣಶಾಲೆಗಳ ಹಬ್ಬಗಳ ಸಂದರ್ಭಗಳಲ್ಲಿ ಹಲ್ಲೇಲ್ ಸಂಗೀತಗಳನ್ನು ಹಾಡುವಾಗ ಈ ಓಸನ್ನ ದಾವಿದನ ಕುಮಾರನೇ ಎಂಬುದಾಗಿ ಜನರು ಹಾಡುತ್ತಿದ್ದರು. ಓಸನ್ನ ಪದದ ಮೂಲ ಅರ್ಥ ಪ್ರಾರ್ಥನೆ ಮತ್ತು ವಿಜ್ಞಾಪನೆ. ಕಾಲಕ್ರಮೇಣ ಸಂತೋಷದ ಮತ್ತು ಶುಭ ವಂದನೆಗಳನ್ನು ಹೇಳುವುದಕ್ಕೆ ಈ ಪದಗಳನ್ನು ಜನರು ಬಳಸುವಂತಾಯಿತು. ಯೆರೂಸಲೇಮಿನಲ್ಲಿ ಸೇರಿದಂಥ ಜನರ ಕೂಗು ದಾವಿದನ ಕುಮಾರನೇ, ಮೆಸ್ಸಿಯನೇ ಎಂದು ಹೇಳುವುದರ ಮೂಲಕ ಯೇಸುವೆ ದೇವರ ವಾಗ್ದಾನದ ನೆರವೇರಿಕೆಯ ಅರಸ, ದಾವಿದನ ಮೂಲದಿಂದ ಬಂದ ಶಾಂತಿಯ ಅರಸ ಎಂಬುದಾಗಿ ಹರ್ಷ ಧ್ವನಿಯಿಂದ ಜನರು ಕೂಗಿದ್ರು. ದಾವಿದನ ಕುಮಾರನಿಗೆ ಜಯ. ಈಗಾಗಲೇ ಜನರು ಮೆಸ್ಸಿಯನು ದಾವಿದನ ಮನೆತನದಿಂದ ಬರುತ್ತಾನೆ ಎಂದು ಕಾಯುತ್ತಿದ್ದರು. ಇಸ್ರಾಯೇಲ್ಯರ ಚರಿತ್ರೆಯ ಪ್ರಕಾರ ಪ್ರಮುಖ ವ್ಯಕ್ತಿಗಳು ಕತ್ತೆಯ ಮೇಲೆ ಬರುತ್ತಿದ್ದರು. ಇಲ್ಲಿ ಕತ್ತೆ ಶಾಂತಿಯ ಸಂಕೇತ. ಕತ್ತೆಯ ಮೇಲೆ ಬರುವವರು ಶಾಂತಿಯ ಉದ್ದೇಶದಿಂದ ಬರುತ್ತಾ ಇದ್ರು. ಆದ್ದರಿಂದ ಹಿ ಈಸ್ ಎ ಪ್ರಿನ್ಸ್ ಆಫ್ ಪೀಸ್ ಎಂಬುದನ್ನು ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟಪಡಿಸ್ತಾನೆ. ಯೇಸು ದಾವಿದನ ವಂಶದಿಂದಲೇ ಬರುತ್ತಾನೆ ಎನ್ನುವಂಥ ಸೂಚನೆ. ಯಾಕೆಂತೇಳಿದರೆ ಕತ್ತೆ ದಾವಿದನ ರಾಜ ವಾಹನವಾಗಿತ್ತು. ದ ಡಾಂಕಿ ವಾಸ್ ಡೇವಿಡ್ಸ್ ರಾಯಲ್ ವೆಹಿಕಲ್. ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ ವಚನ 29-34 ಭಾಗದಲ್ಲಿ ಕುರುಡ
ದಾವಿದನ ಕುಮಾರನೇ ಕರುಣಿಸು ಎಂಬುದಾಗಿ ಯೇಸು ಸ್ವಾಮಿಯನ್ನು ದೀನತೆಯಿಂದ ಬೇಡಿಕೊಳ್ತಾನೆ. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ. ಪಸ್ಕ ಹಬ್ಬದ ಸಮಯದಲ್ಲಿ ಯಜ್ಞ ಮಾಡುವಂಥ ಆ ಸಮಯದಲ್ಲಿ ಸಭೆಯಲ್ಲಿ ಈ ಹಾಡನ್ನು ಹಾಡುತ್ತಾ ಇದ್ರು. ಪ್ರಿಯ ವೀಕ್ಷಕರೇ, ಯೇಸು ಯಜ್ಞ ಪಶುವಾಗಿದ್ದನು, ತನ್ನನ್ನೇ ಯಜ್ಞವಾಗಿ ಸಮರ್ಪಿಸಿಕೊಂಡನು. ಯೇಸು ಶಾಂತಿಯ ಅರಸನಾಗಿ ದೇವರನ್ನು ಪ್ರಕಟಪಡಿಸುವ, ಮಹಿಮೆ ಪಡಿಸುವ ಅರಸನಾಗಿದ್ದನು. ಜನರು ತಮ್ಮ ಆಲೋಚನೆಗಳಲ್ಲಿ ತಮ್ಮನ್ನು ಬಿಡಿಸುವ ಶಾಂತಿಯ ಅರಸನಿಗಾಗಿ ಅವರು ಹಾತೊರೆಯುತ್ತಾ ಇದ್ದರು. ಪಾಪದಿಂದ ಬಿಡಿಸುವ ರಕ್ಷಕ ಎಂಬುದನ್ನು ಗ್ರಹಿಸುವುದರಲ್ಲಿ ಜನರು ಸೋತು ಹೋದರು. ಬದಲಾಗಿ ಜನರ ಆಲೋಚನೆ ನಮ್ಮನ್ನು ರೋಮನ್ ಸರ್ಕಾರದಿಂದ ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಮಾನಸಿಕವಾಗಿ ನಮ್ಮನ್ನು ಬಿಡಿಸ್ತಾನೆ, ರಕ್ಷಿಸುತ್ತಾನೆ ಎನ್ನುವಂಥ ಆಲೋಚನೆ ಆ ಜನರಿಗಿತ್ತು. ಶಾಂತಿಯ ಅರಸನ ಆಗಮನ ಇದೊಂದು ಚರಿತ್ರೆಯಲ್ಲಿ ಬಹು ವಿಶೇಷವಾದ ಶಾಂತಿಯ ಮಹಾ ಮೆರವಣಿಗೆ. ಪ್ರೀತಿಯುಳ್ಳ ವೀಕ್ಷಕರೇ, ಯೇಸು ದೇವರ ನಿತ್ಯಪುತ್ರ, ಸೇವಕನ ಸ್ವಭಾವವನ್ನು ಹೊಂದಿಕೊಂಡು ಮನುಷ್ಯನಾಗಿ ಸದೃಶನಾದನು. ಯೇಸುವಿನ ಯೆರೂಸಲೇಮಿನ ಪ್ರವೇಶ ಅನ್ಯಾಯಕ್ಕೆ ಒಳಗಾದವರ, ಅಶಾಂತಿಯಿಂದ ಜೀವಿಸುತ್ತಿದ್ದವರ ಜನರಿಗೆ ಹೊಸ ನಿರೀಕ್ಷೆಯನ್ನು ಮೂಡಿಸುವಂಥ ಪ್ರವೇಶವಾಗಿತ್ತು. ಯೇಸುವಿನ ಯೆರೂಸಲೇಮಿನ ಪ್ರವೇಶದ ಮೂಲಕ ಆತನು ಈ ಲೋಕಕ್ಕೆ ಬಂದ ಉದ್ದೇಶವನ್ನು ತಾನು ಹಿಂಬಾಲಿಸಿದ ಜನರಿಗೆ ಆತನು ಸ್ಪಷ್ಟಪಡಿಸಿದನು. ತನ್ನನ್ನು ತಗ್ಗಿಸಿಕೊಂಡು ಮರಣಕ್ಕೆ, ಅಂದರೆ ಶಿಲುಬೆಯ ಮರಣಕ್ಕೆ ಸಹ ಆತನು ವಿಧೇಯನಾದನು. ಅಂದು ಯೆರೂಸಲೇಮ್ ಪ್ರವೇಶದ ಮೂಲಕ ಜನರಲ್ಲಿ ಶಾಂತಿಯ ಮತ್ತು ಹೊಸ ನಿರೀಕ್ಷೆಯನ್ನು ಮೂಡಿಸಿದ ಯೇಸು ಇಂದು ಶ್ರಮಮರಣ ದಿವಸಗಳಲ್ಲಿರುವಂಥ ನಮಗೆ, ನಮ್ಮ ಸಭೆಗಳಿಗೆ, ನಮ್ಮ ಕುಟುಂಬಗಳಿಗೆ, ನಮ್ಮ ಸಮಾಜಕ್ಕೆ ಪ್ರವೇಶವನ್ನು ಮಾಡುವ ಮೂಲಕ ನಮಗೆ ಶಾಂತಿಯನ್ನು ಮತ್ತು ಹೊಸ ನಿರೀಕ್ಷೆಯನ್ನು ನೀಡುವಂಥದ್ದಾಗಲಿ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ನಾವು ಕೇಳಿದ್ದೇವೆ. ಯೇಸುವಿನ ಯೆರೂಸಲೇಮ್ ಪ್ರವೇಶ ಈ ಪರಿಚಯದ ಮೇಲೆ ನಾವು ವಾಕ್ಯ ಧ್ಯಾನ ಮಾಡುವಂತೆ ನಮಗೆ ಸಮಯವನ್ನು ಕೊಟ್ಟದ್ದಕ್ಕಾಗಿ ನಾವು ನಿನಗೆ ವಂದಿಸ್ತೇವೆ. ಈ ವಾಕ್ಯದ ಮೂಲಕ ನಮ್ಮ ಜೀವನದಲ್ಲಿ ಬದಲಾವಣೆ ಉಂಟಾಗಲಿ ಸ್ವಾಮಿ. ನಿನ್ನ ಪ್ರವೇಶ ನಮ್ಮ ಜೀವನದಲ್ಲಿ ಬರಲಿ. ಆ ಮೂಲಕ ನಾವೆಲ್ಲರೂ ಕೂಡ ನಿನ್ನಲ್ಲಿಯೇ, ನಿನ್ನ ಶಿಲುಬೆಯ ದೃಷ್ಟಿಯನ್ನು ನಾವು ಗ್ರಹಿಸಿ ಅದರಂತೆ ಜೀವಿಸುವಂತೆ ನಮಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ. ಆಮೆನ್.